ನಮಸ್ಕಾರ ನಮ್ಮ ಜೋರ್ಗಿ ಮಂದಿಗೆ ಇವತ್ತಿನ ಬ್ಲಾಗ್ ಬರೇ ಮಳಿ ಮತ್ತು ನೀರ್ ಸಲಕ ಎಷ್ಟು ಜೋರ್ಗಿದಾಗ ನುಕ್ಸಾನ್ ಆಗ್ಯದ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ನಾವು ಹೊಂಟಿದೆ ಚಿಕ್ಕ ಜೋರ್ಗಿದಾಗ ನೀರ್ ಬಂದವ ಅಂತ ನೋಡ್ಲಾಕ್. ಬಟ್ ನೋಡೋ ಟೈಮಿಗೆ ದಾರ್ಯಾಗ ಈ ತರ ಎರಡು ಕಂಬಗಳು ಬಿದ್ದಾವ, ಆಜು ಬಾಜು ಎಲ್ಲ ಮನಿ ಅವ. ಬಟ್ ದೇವ್ರ ಪುಣ್ಯ ಯಾರಿಗೇನು ಆಗಿಲ್ಲ. ಹಂಗೆ ನೋಡ್ಕೊ ಸೀದಾ ಊರಾಗ ಹೋದೆ. ಊರಾಗಂತ್ರ ಫುಲ್ ನೀರ್ ಬಂದಿತ್ತು. ನೀರೆಲ್ಲ ನೋಡ್ದೇವ್, ಮಂದಿ ಪೂರಾ ಜಮಾ ಆಗಿರು. ಹಂಗೆ ಮುಂದ್ ಬಂದೇವ್. ಮುಂದೆ ಎಲ್ಲಪ್ಪ ಅಂದ್ರೆ ಚಿಕ್ಕ ಜೋರ್ಗಿದಾಗ ಲಾಸ್ಟ್ ಎಂಡ್ ಸಂಗೊಳ್ಳಿ ರಾಯಣ್ಣ ಕಟ್ಟಿ ಅದ, ಅಲ್ಲಿ ಬಂದ್ ನೋಡ್ದೇವ್. ಅಲ್ಲಿ ಅಂತ ಪೂರಾ ನೀರ್ ಬಂದ್ ಎಲ್ಲಾ ಮುಣಗಿತ್ತು. ಬಾಳ ಮಂದಿ ನೋಡ್ಕೊತ ನಿಂತ್ರ. ಅಲ್ಲಿ ಹೋಗಿ ನಾವು ಒಂದ್ ಸ್ವಲ್ಪ ನೋಡ್ದೇವ್. ನೋಡಿ ಅಲ್ಲಿಂದ ನಾವು ಬಂದೇವ್ ಜ್ಯೋತಿ ಹೋಟೆಲ್ ಕಡೆಗೆ. ಇಲ್ಲಿ ಬಂದ್ ನೋಡ್ಲಾತೀವಿ ಬ್ರಿಡ್ಜ್ ಮೇಲೆ ಅಂತ ಮಂದಿ ಬಾಳ ಇದ್ರು. ಹಂಗೆ ನೀರ್ನು ನೀವು ನೋಡ್ಬೋದು ಯಾವ ಸ್ಪೀಡ್ ನಾಗ ಹರಿಲಾಗ್ತದ. ಈ ಸ್ಪೀಡ್ ನಾಗ ಯಾರಾದ್ರೂ ಬಿದ್ರ ಅಂದ್ರೆ ಅವ್ರು ಉಳಿಯೋದೇ ಬಾಳ ಕಷ್ಟ ಅದ. ಅಲ್ಲಿ ನಾವೇನು ಮಾಡ್ದೇವ್, ಬುಟ್ನಾಳ್ ರೋಡಿಗೆ ಹೋಗ್ಬೇಕಂತ ಹೋದೆವು. ಇಲ್ಲಿ ಬಂದ್ ನೋಡ್ಲಾತೀವಿ ಕೆಲವೊಂದು 20 ಅಂಗಡಿಗಳು ಮುಣಗ್ಯಾವ. ಬಟ್ ಈ ಬಿಸ್ನೆಸ್ ಅಲ್ಲಿ ಏನೇ ಮಾಡೋರು ಇದ್ರು ಬಾಳ ಹೈರಾಣ ಅದ, ನೀವು ನೋಡ್ಬೋದು. ಯಾಕಂದ್ರೆ ಕೆಲವೊಬ್ರು ಇದೇ ಬಿಸ್ನೆಸ್ ಮೇಲೆ ಅವ್ರ ಮನಿ ನಡೀತದ. ಈ ತರ ಮಳಿ ಬಂದಾಗ ಬಾಳ ಮಂದಿಗೆ ನುಕ್ಸಾನ್ ಆಗ್ತದ. ಏನು ಮಾಡಕ್ ಬರ ದೇವ್ರ ಇಚ್ಛೆ. ಹಂಗೆ ರೋಡ್ ಮೇಲೆ ತಿರ್ಗಾಡ್ಕೋತ ಹೊಂಟಿದ್ವು. ನಾಲಿ ಮೇಲೆ ರೋಡ್ ಅದ, ಏನ್ ರೋಡ್ ಮೇಲೆ ನಾಲಿ ಅದ ಒಂದು ಗೊತ್ತಾಗಲಾಗಿತ್ತು. ಮಳಿ ನೀರ್ ಏನು ಮಾಡ್ಲಕ್ ಬರಲ್ಲ. ಅಲ್ಲಿ ಉರ್ದು ಸ್ಕೂಲ್ ಬಲ್ಲಿ ಬಂದೆ. ಆಲ್ರೆಡಿ ತಹಸೀಲ್ದಾರ್ ಸಾಬ್ರು PSS ಸಾಬ್ರು ಬಂದಿರು. ಎಲ್ಲರೂ ಮಂದಿ ಜಮಾ ಆಗಿರು. ನೀರಂತ ನೀವು ನೋಡಬಹುದು ಹೆಂಗ್ ಕಾಣತ್ತದ ಫುಲ್. ಅಲ್ಲಿದ್ ನಾವು ಬಂದೇವು ಆಯ್ಗುಡಿ ಕಡೆಗೆ ಬಂದ್ ನೋಡ್ದೇವ್. ಮಠದ ಬಲ್ಲಿ ನೀರ್ ಬಂದಿವಿ. ಇಲ್ಲಿಂದ ನೋಡ್ಕೊಂಡ್ ಮತ್ ನಾವ್ ಹೊಂಟಿದ್ದೇವೆ ಅಂಗಡಿಗೆ ಹೋಗಿ ಕುಂತು ಮತ್ ಚಾಯ್ಗಿ ತರಿಸಿ ಚಾಯ್ ಕುಡ್ದು ಮನೆ ಕಡೆಗೆ ಹೋದೆ. ಒಂದ್ ಸ್ವಲ್ಪ ಫ್ರೆಶ್ ಆಗಿ ಬರ್ಬೇಕಂತ ಹೇಳಿ ಮನೇಲಿಂತ ಫ್ರೆಶ್ ಆಗಿ ನಮ್ ದೋಸ್ತನ ಅಂಗಡಿ ಬಲ್ಲಿ ಹೋದೆ. ಅಲ್ಲಿ ಒಬ್ರು ಅಕ್ಕರ್ ಸಿಕ್ಕರು. ಅವ್ರು ಹೊಲ ಹಾಕೊಂಡ್ರ 2 ಲಕ್ಷ ರೂಪಾಯಿ ಏನೋ ಇನ್ವೆಸ್ಟ್ ಮಾಡ್ಯಾರ ಅಂತಂದ್ರ. ಅವ್ರು ಆ ಮಾತಾಡೋ ಟೈಮಿಗೆ ಅವ್ರ ಕಣ್ಣಾಗ ನೀರ್ ಬರ್ಲಾತಿರು. ನಮಗೂ ಒಂಥರ ಅನ್ಸ್ಲಾತಿತ್ತು. 8 ಲಕ್ಷ 10 ಲಕ್ಷ ಮ್ಯಾಲ ಬೆಳಿತಿದ್ವಿ. ಆ ಅಕ್ಕವ್ರು ಹೇಳಿದ ಮಾತು ಕೇಳಿ ನಮಗೂ ಒಂದ್ ಸ್ವಲ್ಪ ಭಾಳ ಮನಸ್ಸಿಗೆ ಬೇಜಾರಾಯ್ತು. ಹಂಗೆ ಬಂದು ಅಂಗಡ್ಯಾಗ ಕುಂತಿದ್ವಿ. ಅಂಗಡ್ಯಾಗ ಕರೆಂಟ್ ಇದ್ದಿದ್ದಿಲ್ಲ. ಹಂಗೆ ನಾವು ಏನ್ ಮಾಡಿದೆ, ಮತ್ತೆ ಬೇಡ ಅಂತೇಳಿ ಮನೆ ಕಡೆಗೆ ಹೋದೆ. ಮನೆ ಕಡೆಗೆ ಹೋಗೋ ಟೈಮಿಗೆ ನೋಡಿದೆ ನಾ ಇಷ್ಟು ಸಣ್ಣ ಹುಡುಗರು ಒಂದು ತೆಗ್ ಮುಚ್ಚಲಾಕ ಒಂದು ಪ್ರಯತ್ನ ಮಾಡ್ಲತ್ತಾರ. ಬಟ್ ಈ ಸಣ್ಣ ಹುಡುಗರು ಇವತ್ತೇನು ಮಾಡ್ಲತ್ತಾರ ಇವ್ರಿಗೆ ನೋಡಿ ಎಲ್ಲರೂ ಕಲಿತಾರ. ಅದಕ್ಕೆ ನಗು ಅಂತಲೂ ಭಾಳ ಇದು ಅನಿಸ್ತು. ಅದೇ ಥರ ನಮಗೂ ಇವತ್ತು ಕರೆಂಟ್ ಅದು ಏನಿದೆ ಸರ್ಲಾಕ ಅಂಗಡಿ ಜಲ್ದಿ ಬಂದ್ ಮಾಡಿದೆವು. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ.